ಮುದ್ದನ್ಮೇಗೌಡರು ಮೂಲತಃ ಕಾಂಗ್ರೆಸ್ನವರು. ಅವರು ಕಳೆದ ವಿಧಾನಸಭೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋಗಿದ್ರು. ಈಗ ಅವ್ರ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಮಾತನಾಡುವಾಗ ಹೇಳಿದ್ರು, ತಪ್ಪು ಮಾಡಿದ್ದೀನಿ, ಕ್ಷಮೆ ಇರಲಿ ಅಂತೇಳಿ ಹೇಳಿದ್ದಾರೆ. ಅದರಿಂದ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಇದೆಯಲ್ಲ, ಅದು ಬಹಳ ಮುಖ್ಯ. ಪಶ್ಚಾತ್ತಾಪ ಪಡೋದು ವಿಷಯ ಇಲ್ಲ, ಅದನ್ನು ವ್ಯಕ್ತ ಮಾಡಿದ್ರೆ, ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತಕ್ಕಂಥ ವ್ಯಕ್ತ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಯಾವಾಗಲೂ, ಯಾರು ಎಷ್ಟೇ ತಪ್ಪು ಮಾಡೋದವ್ರು ಇರಲಿ, ಅವರು ಪಕ್ಷಕ್ಕೆ ವಾಪಸ್ ಬರೋದಾದ್ರೆ ಅವ್ರನ್ನೆಲ್ಲ ಸೇರಿಸ್ಕೊತೀವಿ, ಅಥವಾ ಬೇರೆ ಪಕ್ಷದವರು ಕೂಡ ನಮ್ಮ ಪಕ್ಷಕ್ಕೆ ಬಂದರೆ ಸೇರಿಸ್ಕೊತೀವಿ ಅಂತಕ್ಕಂಥ ಮಾತನ್ನ ಅನೇಕ ಸಾರಿ ಹೇಳಿದ್ದಾರೆ. ಈಗ ಎಲ್ಲ ಜಿಲ್ಲೆಯ ಮುಖಂಡರುಗಳು ಕೂಡ, ಪರಮೇಶ್ವರ, ರಾಜಣ್ಣ, ಬಾಸು, ವೆಂಕಟರಮಣಪ್ಪ, ಡಾಕ್ಟರ್ ರಂಗನಾಥ್, ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ, ಶಫಿ, ನಂಜೇಗೌಡ ಕೋಲಾರ ಜಿಲ್ಲೆಯಲ್ಲ, ಎಲ್ಲರೂ ಸೇರಿ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ನಂಬರ್ 1. ನಂಬರ್ 2, ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ಜಿಲ್ಲೆಯವರು ಯಾರನ್ನ ಹೇಳ್ತೀರಿ ಅವ್ರನ್ನೇ ಅಭ್ಯರ್ಥಿ ಮಾಡ್ತೀವಿ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ, ಒಳ್ಳೆ ವಾತಾವರಣ ಇದೆ. ಸರ್ಕಾರನೂ ಕೂಡ ನಾವು ಜನಪರವಾದಂಥ ಕೆಲಸಗಳನ್ನ ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನ ನುಡಿದಂತೆ ಜಾರಿ ಮಾಡಿದ್ದೇವೆ, ಮಾತನ್ನ ಉಳಿಸಿಕೊಂಡಿದ್ದೇವೆ. ಅದರಿಂದ ಇಡೀ ರಾಜ್ಯದಲ್ಲಿ ಒಳ್ಳೆ ವಾತಾವರಣ ಇದೆ, ತುಮಕೂರಿನಲ್ಲೂ ಕೂಡ ಒಳ್ಳೆ ವಾತಾವರಣ ಇದೆ. ಮೊನ್ನೆ ನಾನು ಡಿ.ಕೆ. ಶಿವಕುಮಾರ್ ಹೋಗಿದ್ದು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಜಿಲ್ಲೆಯ ಎಲ್ಲ ಮುಖಂಡರುಗಳು, ಶಾಸಕರು ಎಲ್ಲರೂ ಕೂಡ ಸೇರಿ ಒಂದು ಸೌಲಭ್ಯಗಳನ್ನು ವಿತರಣಾ ಕಾರ್ಯಕ್ರಮ ಮಾಡಿದ್ರು ಇಡೀ ಜಿಲ್ಲೆ. ಅವತ್ತು ಬಹಳ ಜನ ಸೇರಿದ್ರು. ಸುಮ್ಮನೆ ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ. ಜನರಿಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸಮಾಧಾನ ಇದೆ. ಆ ಸಮಾಧಾನ ಇರೋದ್ರಿಂದಲೇ ಆ ರೀತಿ ಜನರು ನಮ್ಮ ಸಭೆಗಳಿಗೆ ಸೇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಎಲ್ಲೇ ಸಮಾರಂಭಗಳು ಮಾಡಿದ್ರು ಕೂಡ, ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡೋದು, ಮಂಗಳೂರಿನಲ್ಲೂ ಕೂಡ ಬಹಳ ಜನ ಸೇರಿದ್ರು. ಮಂಗಳೂರಿನಲ್ಲಿ ಯಾವಾಗಲೂ ಕೂಡ ಜನ ಸೇರಲ್ಲ, ಅಂಥದ್ರಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗೇನೆ ಮೊನ್ನೆ ಮಳವಳ್ಳಿನಲ್ಲಿ ಸಭೆ ಮಾಡೋದು, ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಲ್ಲೂ ಸೌಲಭ್ಯಗಳ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ, ಶಂಕುಸ್ಥಾಪನೆ, ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ನಾನು ಹೋಗಿದ್ದೆ. ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರಿದ್ರು. 50,000ಕ್ಕೂ ಹೆಚ್ಚು ಜನ ಸೇರಿದ್ರು. ಇದರ ಅರ್ಥ ಏನು ಅಂತಂದ್ರೆ, ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ನಾವು 28 ಗೆಲ್ತೀವಿ. ಅದಕ್ಕೆ ನಾನು ಹೇಳಿದೆ ನಿನ್ನೆ ಕೌನ್ಸಿಲ್ನಲ್ಲಿ, ನಾವು ಕನಿಷ್ಠ 20 ಸ್ಥಾನಗಳನ್ನು ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ತೀವಿ. ಯಾರು ಏನಾರ ಹೇಳ್ಕೊಳ್ಳಿ, ನಾವು ಗೆಲ್ಲದಂತೂ 100% ಶತಸಿದ್ಧ, 100% ಗೆಲ್ತೀವಿ. ಅದರಿಂದ ತುಮಕೂರು ಕೂಡ ಗೆಲ್ಲಲಿಕ್ಕೆ 100ಕ್ಕೆ 100 ಅವಕಾಶ ಇದೆ. ಅದೇಪ್ಪ ಏನಂತಂದ್ರೆ, ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಮರೆತುಬಿಟ್ಟು ಮಾಡ್ತಕ್ಕಂಥದ್ದು, ಗೆಲ್ಲೇಬೇಕು ಅಂತಕ್ಕಂಥ ಹಠದಿಂದ, ಛಲದಿಂದ ಮಾಡಿದ್ರೆ ತುಮಕೂರು ನಾವು ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ.
ಮುದ್ದನ್ಮೇಗೌಡರು ವಾಪಸ್ ಬಂದಿದ್ದಾರೆ. ಅವರನ್ನ ಹಾರ್ದಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೇವೆ. ಈಗಾಗಲೇ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.